ಧನಶ್ರೀ ನವೋದಯ ಸೈನಿಕ ತರಬೇತಿ ಕೇಂದ್ರ ರಮಣಗೌಡ ಆತ್ಮೀಯ ಪಾಲಕ ಹಾಗೂ ವಿದ್ಯಾರ್ಥಿಗಳು ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಇಂಟೆಲಿಜೆನ್ಸಿಯ ಥರ್ಡ್ ಟಾಪಿಕ್ ಆದ ಸೀರೀಸ್ ಬಗ್ಗೆ ನೋಡೋಣ. ಓಕೆ, ಸೀರೀಸ್ ಅಂದ್ರೆ ಏನು ಅಂತ ನಾನು ಹೇಳ್ತೇನೆ. ಗುಡ್ ಈವ್ನಿಂಗ್ everyone, and today we are going to learn about the series topic, part 3 of the intelligence. We'll see what is the series. Okay, ಮೊದಲೇ ಹೇಳ್ತೀನಿ ನಿಮಗೆ series ಅಂದ್ರೆ ಏನು ಅಂತ ಹೇಳ್ತೀನಿ. Series is a sequential order of terms arranged in such way that each term in the series is obtained using some specific rules. ಅಂದ್ರೆ ಫಾರ್ ಎಕ್ಸಾಂಪಲ್ 2 4 6 8 ಅಂತ ಏನಿದೆ, ಇದರ ನೆಕ್ಸ್ಟ್ ಅನ್ನ ನೀವು ಗೆಸ್ ಮಾಡಬೇಕಾಗುತ್ತೆ. ಇಲ್ಲಿಂದ ಇಲ್ಲಿ ಏನೋ ಒಂದು ಕೋರಿಲೇಷನ್ ಇರುತ್ತೆ. ಈಚ್ ನಂಬರ್ಗೆ there will be a correlation between the numbers. ಹಾಗೆ we need to identify the correlation. 2 ಇಂದ 4 ಹೇಗಾಯ್ತು, 4 ಇಂದ 6 ಹೇಗಾಗಿದೆ, 6 ಇಂದ 8 ಹೇಗಾಗುತ್ತೆ, 8 ಇಂದ ನೆಕ್ಸ್ಟ್ ಯಾವ ನಂಬರ್ ಆಗ್ಬೇಕು ಅಂತ ನಾವು ಐಡೆಂಟಿಫಿಕೇಶನ್ ಮಾಡೋದೇ ಏನಂತೆ ಸೀರೀಸ್ ಅಂತ. ಸೀರೀಸ್ ಸೀಕ್ವೆನ್ಶಿಯಲ್ ಲರ್ನಿಂಗ್. ದಟ್ ಇಸ್ ಸೀಕ್ವೆನ್ಸ್ ಲರ್ನಿಂಗ್ ಅಂತ ಹೇಳ್ತಾರೆ. ಓಕೆ, ಒಂದು ಸೀಕ್ವೆನ್ಸ್ ಆರ್ಡರ್ ಇರುತ್ತೆ. ಆರ್ಡರ್ ನ ನಾವು ಏನ್ ಮಾಡ್ಬೇಕು, ಐಡೆಂಟಿಫಿಕೇಶನ್ ಮಾಡಿ ಅದು ಹೇಗೆ ಟರ್ಮ್ಸ್ ಅರೇಂಜ್ ಆಗಿದೆ ಅಂತ ಐಡೆಂಟಿಫಿಕೇಶನ್ ಮಾಡಿದ್ರೆ ನಮ್ಮ ಸೀರೀಸ್ ಮುಖ್ಯ ಉದ್ದೇಶ ಆಗಿದೆ. 2 4 6 next number 10 ಅಂತ. ಬಿಕಾಸ್ ವಾಟ್ಸ್ ದ ರೀಸನ್? ದ ರೀಸನ್ ಈಸ್ ಇಟ್ ಇಸ್ ಈವನ್ ನಂಬರ್. ಇದು ಸಮಸಂಖ್ಯೆಗಳು, ಹಾಗಾಗಿ ನಮ್ಗೆ ಈಸಿಲಿ ಗೊತ್ತಾಗುತ್ತೆ ಏನಂತೇಳಿ. ಇಲ್ಲಿ ಸೀರೀಸ್ ಅಲ್ಲಿ 2 ಟರ್ಮ್ಸ್ ಬರುತ್ತೆ, ಒಂದು ನಂಬರ್ ಸೀರೀಸ್ ಮತ್ತು ಲೆಟರ್ ಸೀರೀಸ್. ನಂಬರ್ ಐಡೆಂಟಿಫಿಕೇಶನ್ ಮಾಡಿರುತ್ತೆ, ಆಮೇಲೆ ಲೆಟರ್ ಅಲ್ಲಿ ಕೂಡ ಐಡೆಂಟಿಫಿಕೇಶನ್ ಮಾಡುತ್ತೆ. ಮುಂದೆ ABCD ಅಂತ ಇಲ್ಲಿ ಬರುತ್ತೆ. ಓಕೆ, ABCD ಅಲ್ಲಿ ತುಂಬಾ ವೆರೈಟಿ ಇರುತ್ತೆ. ಇದರಲ್ಲಿ ನಿಮ್ಗೆ ನೋಡಿ ಗೊತ್ತಾಗುತ್ತೆ. ಯಾವ ತರ ಸೊಲ್ಯೂಷನ್ ಮಾಡೋದು ಅಂತ ಕೂಡ ನಾನು ಸ್ವಲ್ಪ ಎಕ್ಸಾಂಪಲ್ ತೋರಿಸ್ತಾನೆ, ಜೊತೆಗೆ ನಿಮ್ಗೆ ಕೆಲವೊಂದು ವರ್ಕ್ ಶೀಟ್ ಕೂಡ ಕೊಡ್ತೇನೆ. ನಂಬರ್ ಸೀರೀಸ್ ನೋಡಿ, ಇಲ್ಲೊಂದು ನಂಬರ್ ಇದೆ 5 6 9 14 21. ನಮಗೆ ಈಗ ನಿಮ್ಗಿರೋ ಕ್ವಶನ್ ಅಂದ್ರೆ ಇದ್ರಲ್ಲಿ ಯಾವ್ದು ಏನಾಗುತ್ತೆ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ. 5 ಆದ್ಮೇಲೆ 6 ಆಗಿದೆ, 6 ಆದ್ಮೇಲೆ 9 ಇದೆ, 9 ಆದ್ಮೇಲೆ 14 ಇದೆ, 21 ಇದೆ. ನೀವೇನ್ ಮಾಡ್ಬೇಕು, ಇದ್ರ ನಡುವೆ ಏನ್ ಡಿಫ್ರೆನ್ಸ್ ಇದೆ ನೋಡ್ಬೇಕು. 5 6 ಆಯ್ತು, ಓಕೆ, 5 + 1 ಆಗಿದೆ, ನೆಕ್ಸ್ಟ್ +3 ಆಗಿದೆ, ನೆಕ್ಸ್ಟ್ +5 ಆಗಿದೆ, ನೆಕ್ಸ್ಟ್ +7 ಆಗಿದೆ ಅಲ್ವಾ. ಆಸ್ ಪರ್ ದ ಸೀಕ್ವೆನ್ಸ್ 1 ಆಯ್ತು, 3 ಆಯ್ತು, 5 ಆಯ್ತು, 7 ಆಯ್ತು, ಇಟ್ಸ್ ಆಡ್ ನಂಬರ್ ಅಲ್ಲ. ನೆಕ್ಸ್ಟ್ +9 ಆಗ್ಲೇಬೇಕು ಅಂತ ನಾವು ಅನ್ಕೋತೇವೆ. +9 ಅಂದ್ರೆ ಎಷ್ಟಾಯ್ತು, 30 ಆಯ್ತು. ಆನ್ಸರ್ ಈಸ್ ಸಿ. ಈ ತರ ಸೀಕ್ವೆನ್ಸ್ ಗಳನ್ನ ನಾವು ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಅರ್ಥ ಮಾಡ್ಕೋಬಹುದು, ತುಂಬಾ ಈಸಿ ಇರುತ್ತೆ. ಬಟ್ ನಮ್ ಮೇನ್ ಏನು ಅಂದ್ರೆ ಇದ್ರ ಮಿಡ್ಲ್ ಏನು ರಿಲೇಷನ್ ಬರುತ್ತೆ ಅಂತ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕೋರಿಲೇಷನ್ ಬಿಟ್ವೀನ್ ದ ನಂಬರ್ಸ್. ನೆಕ್ಸ್ಟ್ ನಂಬರ್ ಹೇಗೆ ಫಾರ್ಮ್ ಆಗಿದೆ ಅಂತ ನಾವು ಒನ್ ಬೈ ಒನ್ ನೋಡ್ತಾ ಕೂತ್ಕೊಂಡ್ರೆ ಅದೇ ನಮ್ಮ ಆನ್ಸರ್ ಆಗುತ್ತೆ. ಎಕ್ಸಾಂಪಲ್ 2 ಒಂದಿದೆ, ಕರೆಕ್ಟ್ ಆಗಿ ನಾವು ಅಬ್ಸರ್ವ್ ಮಾಡೋಣ ಏನೇನಾಗಿದೆ ಏನಾಗಿಲ್ಲ ಅಂತ. 1 ಆದ್ಮೇಲೆ 3 ಕೊಟ್ಟಿದ್ದಾರೆ ಆಯ್ತಾ. 1 3 9 27 81. ನಾವು ಗೊತ್ತಾಗ್ಬಿಡುತ್ತೆ ನೋಡಿದ ಕೂಡ ಅಲ್ಲ. 1 3 9 27. ಓಕೆ, 1 3 9. ಇದು ಡಿಫ್ರೆನ್ಸ್ ಮಾಡ್ಬೋದು. ಕೆಲವೊಂದು ಬಾರಿ ಡಿಫ್ರೆನ್ಸ್ ಇರುತ್ತೆ, ಕೆಲವೊಂದು ಬಾರಿ ಇದನ್ನ ನೋಡು ಸ್ಕ್ವೇರ್ ನಂಬರ್ ಆಗಿರುತ್ತೆ. ಸ್ಕ್ವೇರ್ ನಂಬರ್ ಆಯ್ತು, ಇದು 3 ಸ್ಕ್ವೇರ್ ಆಯ್ತು, ಇದು 9 ಸ್ಕ್ವೇರ್ ಆಗಿದೆಲ್ಲ ಇಲ್ಲ, 3 ಸ್ಕ್ವೇರ್ 3 ಕ್ಯೂಬ್ ಆಯ್ತು. ಓಕೆ, ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತಲ್ಲ. ಏನಾಗುತ್ತೆ, 1 ಇಂಟು 3 3 ಸಿಕ್ಕಿದೆ, 3 ಇಂಟು 3 9 ಸಿಕ್ಕಿದೆ, 9 ಇಂಟು 3 27 ಸಿಕ್ಕಿದೆ, 27 ಇಂಟು 3 81. ಹಾಗಾದ್ರೆ 81 ಇಂಟು 3 ಏನಾಗುತ್ತೆ? 3 1s are 3, 3 8s are 24, 243 ಸರಿಯಾದ ಆನ್ಸರ್ ಆಗುತ್ತೆ. ಈ ತರ ಕೆಲವೊಂದು +1 -1 ಇಂಟು 1 ಈ ತರ ಕೆಲವೊಂದು ರಿಲೇಶನ್ಶಿಪ್ ಮಲ್ಟಿಪ್ಲಿಕೇಶನ್ ಆಗಿ ನಂಬರ್ ಸೀರೀಸ್ ಫಾರ್ಮೇಶನ್ ಆಗುತ್ತೆ. ಇದು ತುಂಬಾ ಈಸಿ, ತುಂಬಾ ಈಸಿ ಅನ್ಸುತ್ತಲ್ಲ. 2 ಇದೆ, 2 2 2 2 2 2 5 times 2 ಇದ್ರೆ ಆಯ್ತು, ಈಸಿ ಆಗುತ್ತೆ. ಕೆಲವೊಂದು ತುಂಬಾ ಈಸಿ ಇರುತ್ತೆ, ಕೆಲವೊಂದು ತಲೆ ಕೆಡಿಸುತ್ತೆ. ನೀವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸೊಲ್ಯೂಷನ್ ಮಾಡಬೇಕು. ನೆಕ್ಸ್ಟ್ ನೋಡಿ, 3 7 13 21. 3 ಆದ್ಮೇಲೆ 7 ಕೊಟ್ಟಿದ್ದಾರೆ, ಆಮೇಲೆ 13 ಇದೆ, ಆಮೇಲೆ 21 ಇದೆ. ಏನಿರ್ಬೋದು ರಿಲೇಶನ್ಶಿಪ್ ನೋಡಿ. 3 ಆದ್ಮೇಲೆ 7 ಹೇಗ್ ಬಂತು, 7 ಆದ್ಮೇಲೆ 13 ಹೇಗ್ ಬಂದಿದೆ, 13 ಆದ್ಮೇಲೆ 21 ಹೇಗ್ ಬಂದಿದೆ, ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಹೇಗಾಗಿರ್ಬೋದು ಇದು ನೋಡಿ, ಏನಾಗಿರ್ಬೋದು. ಇಲ್ಲಿ 3 + 4 ಆಗಿದೆ, ಇಂಟು 2 ಆಗಲ್ಲ, ಇಂಟು 2 ಅಂದ್ರೆ 6 ಆಗುತ್ತೆ, 6 + 1 4. ಇಲ್ಲೂ ಕೂಡ ಎಷ್ಟಾಗಿದೆ, +6 ಆಗಿದೆ ಅಲ್ಲ, ನೋಡಿ +6 ಆಗಿದೆ. ಇಲ್ಲಿ +8 ಆಗಿದೆ. 4 6 8 ಆದ್ಮೇಲೆ ನೆಕ್ಸ್ಟ್ ಏನಾಗಬೇಕು, +10 ಆಗಲೇಬೇಕು. 31 ಇಸ್ ದ ಆನ್ಸರ್ ಅಲ್ಲ. 31 ಸಿಗ್ತದೆ ಇದರಲ್ಲಿ. ಈ ತರ ನಾವು ಐಡೆಂಟಿಫಿಕೇಶನ್ ಮಾಡಬೇಕು. ಥಿಂಕ್ ಮಾಡಬೇಕು, ಹೇಗೆ ಪರ್ಫೆಕ್ಷನ್ ಹೇಗೆ ಇದರಲ್ಲಿ ನಂಬರ್ ಸೀರೀಸ್ ಅಲ್ಲಿ ಸರ್ ಹೇಗೆ ಪರ್ಫೆಕ್ಷನ್ ಬರ್ತೇನೆ, ಯಾವ್ದು ತುಂಬಾ ನಂಬರ್ಸ್ ಇರ್ತಾವೆ ಸರ್, ಹೇಗೆ ಮಾಡೋದು, ಏನಿದೆ ಪ್ರಾಕ್ಟೀಸ್ ಮಾಡ್ಬೇಕು, ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ವೆರೈಟಿ ಆಫ್ ಕ್ವಶನ್ಸ್ ನಾನು ಕೊಡ್ತೇನೆ ಎಂಡ್ ಆಫ್ ದ ಕ್ಲಾಸ್. ವೆರೈಟಿ ಆಫ್ ಕ್ವಶನ್ಸ್ ನಾನು ಪ್ರೊವೈಡ್ ಮಾಡ್ತೇನೆ. ಆ ವೆರೈಟಿ ಆಫ್ ಕ್ವಶನ್ಸ್ ಆಗಿ ಅಬ್ಸರ್ವ್ ಮಾಡಿ ಏನ್ ಮಾಡ್ತೀರಾ, ಈಸಿಲಿ ಸೊಲ್ಯೂಷನ್ ಮಾಡ್ತೀರಾ, ಈಸಿಲಿ ಆನ್ಸರ್ ಸಿಗುತ್ತೆ. ಯಾವುದೇ ರೀತಿಯಲ್ಲಿ ತೊಂದರೆಗಳಾಗಲ್ಲ ನಿಮಗೆ. ಈಸಿಯಾಗಿ ಏನ್ ಮಾಡ್ಬೋದು, ಆನ್ಸರ್ ನ
ಐಡೆಂಟಿಫಿಕೇಶನ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ನಾನು ಕೊಟ್ಟೆ ಕೊಡ್ತೇನೆ. ಸೊ ನೀವು ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿಲ್ಲ ಈಸಿ ಇದೆ ಬರುತ್ತೆ ಅನ್ಕೊಂಡ್ರೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ, ತುಂಬಾ ಮಿಸ್ಟೇಕ್ಸ್ ಮಾಡ್ಬಿಡ್ತಾರೆ. ಆಮೇಲೆ ನೋಡಿ ಡಿಫ್ರೆನ್ಸ್ ಏನ್ ಬಂತು ನೋಡ್ಕೊಳ್ಳಿ, 50 ಆಗಿದೆ, 52 ಆಗಿದೆ, ಮತ್ತೆ 26 ಆಗಿದೆ, 28 ಆಗಿದೆ. ಏನಾಗಿರ್ಬೋದು ಅಬ್ಸರ್ವ್ ಮಾಡಿ ನೋಡುವ ಏನಾಗಿರ್ಬೋದು. ಓಕೆ, 100 ಕಡಿಮೆ ಆಗುತ್ತದೆ ಡಿವಿಷನ್ ಆಗುತ್ತೆ, ಡಿವೈಡೆಡ್ ಬೈ 2 ಆಗುತ್ತೆ. 50/102 ಇಸ್ 50. 15 ಮತ್ತೆ +2 ಆಗಿದೆ, ಮತ್ತೆ ಡಿವೈಡ್ ಬೈ 2 ಆಗಿದೆ, ಮತ್ತೆ +2 ಆಗಿದೆ. ನೆಕ್ಸ್ಟ್ ಡಿವೈಡೆಡ್ ಬೈ 2 ಆಗ್ಬೇಕು ಅಲ್ವಾ. 28 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? 2 1s are 2 4s are. ಸೊ 14 ಬರುತ್ತೆ. ನೆಕ್ಸ್ಟ್ ಬೇಕು ಅಂದ್ರೆ ಮತ್ತೆ +2 ಆಗುತ್ತೆ, 16 ಆಗುತ್ತೆ. ಸೊ ನಮ್ದು ಇಲ್ಲಿ 14 ಆನ್ಸರ್. ಸೊ ಡಿ ಇಸ್ ದ ಆನ್ಸರ್ ಅಲ್ವಾ. 16 ಬರೋದು ನೆಕ್ಸ್ಟ್ ಟರ್ಮ್ ಬಂದು ಈ ಟರ್ಮ್ ಬೇಕಲ್ಲ, ನಮ್ಗೆ ಬೇಕಾಗಿರೋದು ಯಾವ ಟರ್ಮ್? ಈ ಟರ್ಮ್. ಸೊ ನಮ್ಗೆ ಈ ಟರ್ಮ್ ಬೇಕು. ಯಾವ ಟರ್ಮ್ ಬೇಕು ಅನ್ನೋದನ್ನ ನಾವು ಮೊದಲೇ ನಾವೇನ್ ಮಾಡ್ತೀವಿ, ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಟರ್ಮ್ ಬೇಕು. ಸೊ ಆಮೇಲೆ ನೆಕ್ಸ್ಟ್ ಟರ್ಮ್ ಬರುತ್ತೆ. ಸೊ ಆನ್ಸರ್ 14 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈಸಿಲಿ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಸೊ ಈ ತರ ಹೆಚ್ಚು ಹೆಚ್ಚು ಸಾಲ್ವ್ ಮಾಡೋದ್ರಿಂದ ಗೊತ್ತಾಗುತ್ತೆ. ನೋಡಿ 4 9 20 43. 4 ಆದ್ಮೇಲೆ 9 ಇದೆ, ಆಮೇಲೆ 20 ಇದೆ, ಆಮೇಲೆ 43 ಇದೆ. ಸೊ ಏನಾಗಬಹುದು ಗೆಸ್ ಮಾಡಿ. 4 ಮತ್ತು 9 ಏನ್ ಡಿಫ್ರೆನ್ಸ್ ಇದೆ? 9 20 ಏನ್ ಡಿಫ್ರೆನ್ಸ್? 20 43 ಏನ್ ಡಿಫ್ರೆನ್ಸ್? ಸೊ ಇಲ್ಲಿ ಡಿಫ್ರೆನ್ಸ್ ಬಂದ್ಬಿಟ್ಟು 5 ಸಿಗುತ್ತೆ, 5 ಇಲ್ಲಿ 11 ಸಿಗುತ್ತೆ, ಮತ್ತೆ ಇಲ್ಲಿ 13 23 ಸಿಗುತ್ತೆ. ಓಕೆ, ಡಿಫ್ರೆನ್ಸ್ ಅಂತ ಗೊತ್ತಾಗ್ತಿಲ್ಲ. ಡಿಫ್ರೆನ್ಸ್ ಏನೋ ಗೊತ್ತಾಗ್ತಿಲ್ಲ ಅಂದ್ರೆ ಅದನ್ನ ತಗೋಬಿಡ್ರಿ, ತಲೆ ಕೆಡ್ಸ್ಕೋಬಾರ್ದು. ನೆಕ್ಸ್ಟ್ ಏನಾಗ್ಬೋದು? ಓಕೆ, 4 2s are 8, 8 + 1 ನೋಡಿ, ಇಂಟು 2 + 1 ಆಗಿದೆ. ಇಲ್ಲೂ ಇಂಟು 2 + 2 ಇಂಟು 2 ಎಷ್ಟು? 18 ಆಗುತ್ತೆ. 18 + 2 20 ಆಗುತ್ತಲ್ಲ. ಇಲ್ಲಿ 8 + 1 ಆಗುತ್ತೆ. ಇಂಟು 2 + 3 40 + 3 43 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗಬೇಕು? ಇಂಟು 2 + 4 ಆಗ್ಬೇಕಲ್ವ. ಇಂಟು 2 + 4. ಸೊ 43 ಇಂಟು 2 + 4 ಏನಾಗ್ಬೋದು? 3 2s are 6, 4 2s are 8. 86 + 4 is 90 ಬರುತ್ತೆ. ಸೊ 90 ಸರಿಯಾದ ಉತ್ತರ. 90 ಸರಿಯಾದ ಉತ್ತರ ಆಗಿದೆ ಅಲ್ವಾ. ಸೊ ಈಸಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಯಾವ ಆನ್ಸರ್ ಹೌದು ಯಾವ ಆನ್ಸರ್ ಅಲ್ಲ ಅಂತ ಈಸಿಲಿ ಗೊತ್ತಾಗ್ಬಿಡುತ್ತೆ. ಸೊ ವಿ ಕ್ಯಾನ್ ಈಸಿಲಿ ಮೇಕ್ ಔಟ್ ಯಾವ ಆನ್ಸರ್ ಆಗ್ಬೋದು, ಯಾವ ಆನ್ಸರ್ ಆಗದೆ ಇರ್ಬೋದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. 4 9 20 43 ಅಲ್ವಾ. 4 9 20 ಮತ್ತೆ 43ಗೆ ನಾವು ಗೆಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ ನಮ್ಗೆ. ಸೊ ಈ ತರ ನಂಬರ್ ಸೀರೀಸ್ ನೋಡಿದ್ರಲ್ಲ, ಪ್ರತಿಯೊಂದು ಕ್ವೆಶನ್ ಏನೋ ಪ್ಯಾಟರ್ನ್ ಚೇಂಜ್ ಆಗಿದೆ. ಇಲ್ಲಿ ಒಂಥರ ಆಗಿತ್ತು, ಪ್ಲಸ್ ಆಡ್ ನಂಬರ್ ಪ್ಲಸ್ ಆಗಿತ್ತು, ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗಿತ್ತು, ಇಲ್ಲಿ ನಂಬರ್ ಸೀಕ್ವೆನ್ಸ್ ಅಲ್ಲಿ ಇತ್ತು, ಇಲ್ಲಿ ಈವನ್ ನಂಬರ್ ಪ್ಲಸ್ ಆಯಿತು, ಇಲ್ಲಿ ಡಿವೈಡೆಡ್ ಟು ಪ್ಲಸ್. ಸೊ ಇದನ್ನ ರಿಲೇಶನ್ಶಿಪ್ ನ ನೀವೇನ್ ಮಾಡ್ಬೇಕು? ಐಡೆಂಟಿಫಿಕೇಶನ್ ಮಾಡ್ಬೇಕಾಗುತ್ತೆ. ಸೊ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಒಂದ್ಸಲ ನಂಬರ್ಸ್ ನೋಡಿದ್ರೆ ಈಸಿಲಿ ಗೊತ್ತಾಗ್ಬಿಡುತ್ತೆ. ಸೊ ಈಸಿಲಿ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಲೆಟರ್ ಸೀರೀಸ್. ಲೆಟರ್ ಸೀರೀಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಈ ನೀವು ಲೆಟರ್ಗೆ ನಂಬರ್ ಇರಲ್ಲ, ಅದನ್ನ ನಂಬರ್ ಹಾಕಿರ್ಬೇಕು, ಯಾವುದು ಯಾವ ನಂಬರ್ ಇದೆ ಅಂತ. ಮೇನ್ ಇದು ಈ ನಂಬರ್ ಇಟ್ಕೊಂಡ್ರೆ ಈಸಿಲಿ ನೀವು ಲೆಟರ್ ಸೀರೀಸ್ ನ ಹೇಳ್ಬೋದು. ಇಲ್ಲಾಂದ್ರೆ ಪ್ರತಿ ಬಾರಿ A to Z ಬರ್ಕೊಂಡು ನೀವೇನ್ ಮಾಡ್ಬೇಕಾಗುತ್ತೆ? ನಂಬರ್ ನ ಬರ್ಕೋಬೇಕಾಗುತ್ತೆ. ಸೊ ನೋಡಿ, ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಯು ನೀಡ್ ಟು ರಿಮೆಂಬರ್. ನೋಡಿ ಇಲ್ಲಿ ಜೆ ಆಗಿದೆ, ಓ ಆಗಿದೆ, ಎಸ್ ಇದೆ, ಇಲ್ಲಿ ಕ್ವೆಶನ್ ಮಾರ್ಕ್ ಇದ್ದಾರೆ, ಎಕ್ಸ್ ಬಂದಿದೆ. ಸೊ ಯಾವ್ದಾಗ್ಬೋದು? ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ, ಏನಾಗುತ್ತೆ? ಜೆ ಓ ಎಸ್ ಎಕ್ಸ್. ಇಲ್ಲಿ ನೋಡಿ ಒಂದ್ಸಲ ಇದನ್ನ ಅಬ್ಸರ್ವ್ ಮಾಡಿ. ಜೆ ಓ ಎಸ್ ಎಕ್ಸ್, ಜೆ ಕೊಟ್ಟಿದ್ದಾರೆ, ಓ ಕೊಟ್ಟಿದ್ದಾರೆ, ಎಸ್ ಕೊಟ್ಟಿದ್ದಾರೆ, ಆಮೇಲೆ ಎಕ್ಸ್ ಲಾಸ್ಟ್ ಕೊಟ್ಟಿದ್ದಾರೆ. ನೋಡಿ, ಜೆ ಆದ್ಮೇಲೆ ಓ ಆಯ್ತು, ಓ ಆದ್ಮೇಲೆ ಎಸ್ ಆಯ್ತು, ಎಸ್ ಆದ್ಮೇಲೆ ಎಕ್ಸ್. ಹೇಗೆ ಐಡೆಂಟಿಫಿಕೇಶನ್ ಮಾಡ್ತೀರಾ? ಸೊ ಸ್ವಲ್ಪ ಜೆ ನಂಬರ್ ನೋಡಿ, 10 ಇದೆ, 10 ಆದ್ಮೇಲೆ ಓ 15 ಆಗಿದೆ, 15 ಇಂದ 19 ಬಂತು, 19 ಇಂದ 24 ಬಂದಿದೆ. ಬಟ್ ಇದ್ರ ಮಿಡ್ಲ್ ಅಲ್ಲಿ ಇರ್ಬೇಕು ನಮ್ಮ ಆನ್ಸರ್ಗೆ. ನೋಡಿ ಇಲ್ಲಿ ಮಿಡ್ಲ್ ಇದೆಯಲ್ಲ, ಮಿಡ್ಲ್ ಅಲ್ಲಿ ಜೆ ಆದ್ಮೇಲೆ ಎಸ್. ಜೆಗೆ 10 ನಂಬರ್ ಇತ್ತು, ಇದಕ್ಕೆ 15 ನಂಬರ್ ಇತ್ತು ಅಲ್ವಾ, ಓಗೆ 15 ನಂಬರ್ ಇತ್ತು. ನೆಕ್ಸ್ಟ್ ಎಸ್ ಗೆ 19 ನಂಬರ್ ಆಯ್ತು. ಇದಕ್ಕೆ ಯಾವ್ದು ನಂಬರ್ ಇದೆ? ಎಕ್ಸ್ ಗೆ ನೀವು ನೋಡ್ಬೋದು, ಎಕ್ಸ್ ಯಾವ ನಂಬರ್ ಇದೆ? ಎಕ್ಸ್ 24 ಇದೆ. ಯಾವ್ದಾಗುತ್ತೆ ಅಂತ ನೀವು ಐಡೆಂಟಿಫಿಕೇಶನ್ ಮಾಡ್ಬೇಕು. ಏನಾಗಬಹುದು? ಇದು ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿಂದ ಇಲ್ಲಿ +5 ಆಗಿದೆ ಅಲ್ಲ, ಇಲ್ಲಿಂದ +4 ಆಗಿದೆ, ಇಲ್ಲಿಂದ +3 ಆಗುತ್ತೆ, ಇಲ್ಲಿಂದ +2/24 ಸಿಗುತ್ತೆ. ಸೊ +3 ಅಂದ್ರೆ ಏನು? 19 + 3 ಲೆಟರ್ ಮುಂದೆ ನೀವು ಇಲ್ಲಿಂದ 1 2 3 4 5th ಲೆಟರ್ ಜಂಪ್ ಆಯ್ತು.
1 2 3 ಫೋರ್ತ್ ಲೆಟರ್ ಜಂಪ್ ಆಯ್ತು. 1 2 3 ಥರ್ಡ್ ಲೆಟರ್ ಜಂಪ್ ಆಗಬೇಕು. ಸೊ ವಿ ಬರುತ್ತೆ. ಆಮೇಲೆ 1 2. ಸೊ ವಿ ಇಸ್ ದ ಆನ್ಸರ್. 20 ಸೆಕೆಂಡ್ ಬರ್ಬೇಕಿಲ್ಲಿ. ಸೊ ವಿ ಆನ್ಸರ್ ಸರಿ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಿಮ್ಗೆ ಲೆಟರ್ ಸೀರೀಸ್ ನೋಡ್ತಾರ. ಎಸ್, ಈ ಲೆಟರ್ ನ ನಂಬರ್ ನ ನೆನ್ಪಿಟ್ಕೊಳ್ಳೋದೇ ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೋಡಿ, ಜೆ ಇಂದ ಓಗೆ +5 ಲೆಟರ್ಸ್ ಜಂಪ್ ಆಯ್ತು. ಓ ಇಂದ ಎಸ್ ಗೆ +4 ಜಂಪ್ ಆಯ್ತು. ಎಸ್ ಇಂದ +3 ಜಂಪ್ ಆಯ್ತು. ಆಮೇಲೆ +2 ಜಂಪ್. ನೋಡಿ, ವಿ ಇಂದ +2 ಜಂಪ್ ಮಾಡಿದ್ರೆ ವಿ ಡಬ್ಲ್ಯೂ ಎಕ್ಸ್ ಅಲ್ಲಿ 1 2 2 ಸಿಕ್ಬಿಡ್ತದೆ. ಎಕ್ಸ್ ಅಲ್ಲ, ಎಕ್ಸ್ ಕೊಡಲ್ಲ ಆಲ್ರೆಡಿ. ಸೊ ವಿ ಇಸ್ ದ ರೈಟ್ ಆನ್ಸರ್. ಈ ತರ ಸೀರೀಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಎನ್ ಡಿ ಓ ಸಿ ಪಿ ಬಿ. ಎನ್ ಡಿ ಓ ಸಿ ಪಿ ಬಿ. ನೆಕ್ಸ್ಟ್ ಎರಡು ಸೀಕ್ವೆನ್ಸ್ ಯಾವ್ದು ಅಂತ ಕೇಳ್ತಾರೆ. ನೆಕ್ಸ್ಟ್ ಯಾವ್ದು ಬರುತ್ತೆ? ಇಲ್ಲೊಂದು ಎರಡು ನಮ್ಗೆ ಹೇಳ್ಬೇಕು. ಸೊ ಸ್ಟಡಿ ಮಾಡ್ಬೇಕು ಗೊತ್ತಿಲ್ಲ. ಎನ್ ಅಥವಾ ಡಿ ಹೇಗೆ ಕೊಟ್ರು? ಎನ್ ಡಿ ಓ ಸಿ ಪಿ ಬಿ. ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಒಂದ್ ಲೆಟರ್ ಬಿಟ್ಟು ಒಂದ್ ಲೆಟರ್ ನೋಡಿದಾಗ ಗೊತ್ತಾಗುತ್ತೆ ಅಲ್ವಾ? ಎನ್ ಓ ಪಿ. ನೋಡಿ, ಎನ್ ಓ ಪಿ ಏನಿದೆ? ಎನ್ ಓ ಪಿ ಯಾವ ತರ ಬರುತ್ತೆ ನೋಡಿ, ಗೊತ್ತಾಗುತ್ತೆ. ಎನ್ ಓ ಪಿ ನೋಡಿದ್ರೆ ನೀವಲ್ಲ. ಎನ್ ಓ ಪಿ. ನೆಕ್ಸ್ಟ್ ಕ್ಯೂ ಬರಲೇಬೇಕು. ಇಲ್ಲಿಂದ ಡಿ ಬಂತು, ಸಿ ಬಂತು, ಬಿ ಬಂತು, ಎ ಬರಲೇಬೇಕು. ಸೊ ನಮ್ಮ ಆನ್ಸರ್ ಯಾಗುತ್ತೆ ನೋಡಿ, ಈಸಿ ಗೊತ್ತಾಗುತ್ತೆ ನಮಗೆ. ಮೇಕೌಟ್ ಮಾಡ್ಬೋದು. ಎನ್ ಆದ್ಮೇಲೆ ಒಂದ್ ಲೆಟರ್ ಬಿಟ್ಟು ಓ ಕೊಟ್ರು, ಒಂದ್ ಲೆಟರ್ ಬಿಟ್ಟು ಪಿ ಕೊಟ್ಟು, ಎನ್ ಎನ್ ಓ ಪಿ ಕ್ಯೂ ಬರಲೇಬೇಕು. ಸೊ ಫಸ್ಟ್ ಕ್ಯೂ ಬರಲೇಬೇಕು. ಡಿ ಅಲ್ಲಿ ಕ್ಯೂ ಫಸ್ಟ್ ಇದೆ. ಆಮೇಲೆ ಇಲ್ಲಿ ಕ್ಯೂ ಬಂದಾದ್ಮೇಲೆ ಯಾವ್ದು? ಡಿ ಕೊಟ್ಟಿದ್ದಾರೆ. ಡಿ ಆದ್ಮೇಲೆ ಸಿ, ಒಂದು ಬ್ಯಾಕ್ವರ್ಡ್ ಲೆಟರ್ ಇದೆ, ಮತ್ತೊಂದು ಬ್ಯಾಕ್ವರ್ಡ್ ಲೆಟರ್. ಸೊ ನೆಕ್ಸ್ಟ್ ಬ್ಯಾಕ್ವರ್ಡ್ ಎ ಆಗುತ್ತೆ. ಎ ಬರಲೇಬೇಕು. ಸೊ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಆನ್ಸರ್ ಇಸ್ ಕ್ಯೂ ಅಂಡ್ ಡಿ ಬರುತ್ತೆ. ಹೀಗೆ ನಂಬರ್ಸ್ ನಾವು ಐಡೆಂಟಿಫಿಕೇಶನ್ ನಮಗೆ ಇದು ತಲೆ ಪ್ರಿಂಟ್ ಆಗಿರ್ಬೇಕು. ವೆರಿ ಇಂಪಾರ್ಟೆಂಟ್. ಲೆಟರ್ ಸೀರೀಸ್ ನ ಅಲ್ಫಾಬೆಟ್ಸ್ ಫಾರ್ವರ್ಡ್ ಇಂದ ಹಿಡಿದು ಬ್ಯಾಕ್ವರ್ಡ್ ಇಂದ ಹಿಡಿದು ನಂಬರ್ಸ್ ಹಿಡಿದು ಎಲ್ಲಾನು ತಲೆಯಲ್ಲಿ. ಇದನ್ನ ನೀವು ಡೈಲಿ ನೋಡ್ತಾ ಇರಿ. ಒಂದೊಂದ್ ಕಡೆ ಫಿಕ್ಸ್ ಮಾಡ್ಕೊಳ್ಳಿ. ಎ ಗೆ 1 ಬಿ 2 ಸಿ 3 ಡಿ 4 ಇ 5 ಎಫ್ 6 ಜಿ 7 ಅಂತ ಗೊತ್ತಾ ಇರಿ. ರಿವರ್ಸ್ ಅಲ್ಲೂ Z1 Y2 X3 W4 ಅಂತ ಈ ತರ ಓದಿದ್ರೆ ಇದು ಪರ್ಫೆಕ್ಟ್ ಆಗುತ್ತೆ. ಪರ್ಫೆಕ್ಟ್ ಆದ್ರೆ ಈ ತರ ಕ್ವಶನ್ಸ್ ಬಂದಾಗ ಈಸಿಲಿ ಕ್ಯಾನ್ ಮೇಕ್. ಇದನ್ನ ನೋಡಿ, N2 ಅಂತಿದೆ, P4 ಅಂತಿದೆ, R8 ಇದೆ, P16 ಇದೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕೇಳಿದಾರೆ. ನೋಡಿದ್ಮೇಲೆ ಸ್ವಲ್ಪ ತಲೆಹಾರ ಆಗುತ್ತೆ. ಹೌದು, N2 ಯಾಕೆ ಕೊಟ್ರು, P4 ಯಾಕೆ ಕೊಟ್ರು, ಆರ್ ಎಂ ಎನ್ ಓ ಪಿ. ನೋಡಿ, ಇಲ್ಲೊಂದು ಎಂ ಓ ಮಿಸ್ ಆಯ್ತು, ಪಿ ಕ್ಯೂ ಮಿಸ್ ಆಯ್ತು, ಆರ್ ಎಸ್ ಮಿಸ್ ಆಯ್ತು, ಟಿ ಯು ಮಿಸ್ ಆಗಿ ವಿ ಬರ್ಲೇಬೇಕಲ್ಲ. ಸೊ ವಿ ಗೆ 32 ಇದೇ ಆನ್ಸರ್ ಆಗುತ್ತೆ. ವಿ ಅಂತೂ ಬರಲೇಬೇಕಾ? ಸೊ ಸಿ ಇಸ್ ದ ಡೈರೆಕ್ಟ್ ಆನ್ಸರ್. ಸೊ ನಮ್ಗೆ ಗೊತ್ತಾಗ್ಬಿಡುತ್ತಲ್ಲ, ಇದು ಈಸಿಲಿ ಗೊತ್ತಾಗುತ್ತೆ. ನೋ ಕನ್ಫ್ಯೂಷನ್. ಇದೇನಾಗಿದೆ ನೋಡಿ, ಲೆಟರ್ಸ್ +2 ಆಗಿದೆ. ಎನ್ ಗೆ +2 ಮಾಡಿದಾಗ ಪಿ ಸಿಗುತ್ತೆ, ಪಿ ಗೆ +2 ಮಾಡಿದಾಗ ಆರ್ ಸಿಗುತ್ತೆ, ಆರ್ ಗೆ +2 ಮಾಡಿದಾಗ ಟಿ, ಟಿ ಗೆ +2 ಮಾಡಿದಾಗ ವಿ ಗೆ ಸಿಗುತ್ತೆ. ಜೊತೆಗೆ ಈ ನಂಬರ್ಸ್ 2 ಆದ್ರೆ 4 ಬಂದಿದೆ. 2 ಅಂತ 4 ಹೇಗೆ ಬಂತು? 2 into 2 is 4. 4 into 2 is 8. 8 into 2 is 16. 16 into 2 is 32. ಈ ನಂಬರ್ ಕೂಡ ನಮಗೆ ಲೆಟರ್ ಅಲ್ಲಿ ಮತ್ತೆ ಬೇರೆ ಆಪ್ಷನ್ ಯಾವ್ದು ವಿ ಇಲ್ಲ ಅಂತ ಈಸಿ ಆಗುತ್ತೆ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ. ಓಕೆನಾ? ಸೊ ಹೀಗೆ ಲೆಟರ್ ಸೀರೀಸ್ ನ ಕ್ವೆಶನ್ಸ್ ಫಾರ್ಮ್ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ನಿಮಗೆ ಸೆಮಿಗಸ್ ಎಕ್ಸಾಮ್ ಅಲ್ಲಿ 25 ಕ್ವೆಶನ್ಸ್ ಗೆ 25 ಬಿಡ್ಬೇಕಾ? ಔಟ್ ಆಫ್ 50 ಬಿಡ್ಬೇಕಾ ಇಂಟೆಲಿಜೆನ್ಸಿ? ಸೊ ನಮ್ಮ ವಿಡಿಯೋ ಸರಿಯಾಗಿ ನೋಡಿ, ಜೊತೆಗೆ ಪ್ರಾಕ್ಟೀಸ್ ಮಾಡಿ. ನಾನೇನು ಪ್ರಾಕ್ಟೀಸ್ ಪೇಪರ್ ನ ಕೊಟ್ಟಿದ್ದೇನೆ. ಸೊ ಯು ನೀಡ್ ಟು ಪ್ರಾಕ್ಟೀಸ್ ಮೋರ್. ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮ್ಗೆ ಚೆನ್ನಾಗಿ ಮಾರ್ಕ್ಸ್ ಬೀಳುತ್ತೆ ಡೆಫಿನೆಟ್ಲಿ. ಓಕೆ, ಇದನ್ನ ನೆನಪಿಟ್ಕೊಳ್ಳಿ. ನೀವು ಪ್ರಾಕ್ಟೀಸ್ ಮಾಡಿಲ್ಲ, ಆನ್ಸರ್ ಸಿಗೋದಿಲ್ಲ. ನೀವು ಪ್ರಾಕ್ಟೀಸ್ ಮಾಡಿ ಆನ್ಸರ್ ಬೇಕು. ಒಂದು ಆನ್ಸರ್ ಬೇಕು ಅಂದ್ರೆ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಅಟ್ಲೀಸ್ಟ್ ನೀವು ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಅದಕ್ಕೆ ಏನು ಕನ್ಫ್ಯೂಷನ್ ಇರಲ್ಲ. ಸೊ ನೆಕ್ಸ್ಟ್ ಹೋಗೋಣ. ಎ ಸಿ ಎಫ್ ಜೆ. ಎ ಆದ ನಂತರ ಸಿ ಕೊಟ್ಟಿದ್ದಾರೆ, ಸಿ ಆದ್ರೆ ಎಫ್, ಎಫ್ ಜೆ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಎರಡು ಟರ್ಮ್ ಹೇಳ್ಬೇಕಂತ. ಎ ಸಿ ಎಫ್ ಜೆ ಇದು ನೋಡೋಣ. ನಾವು ತಿರ್ಗಾ ಎ ಆದ ನಂತರ ಸಿ ಕೊಟ್ರಲ್ವಾ, ಎ ಆದ ನಂತರ ಸಿ ಕೊಟ್ರು, ಸಿ ಆದ್ಮೇಲೆ ಎಫ್ ಕೊಟ್ರು, ಎಫ್ ಆದ್ಮೇಲೆ ಜೆ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಕೊಟ್ಟಿದ್ದಾರೆ, ಏನಾಗಿದೆ ಅಬ್ಸರ್ವ್ ಮಾಡ್ಬೋದು ನೀವೆಲ್ಲ. ಸೊ ಎ ಇಂದ +2 ಆಯ್ತು, ಸಿ ಇಂದ +3 ಆಯ್ತು, ಎಫ್ ಇಂದ +4 ಆಗಿದೆ. ನೆಕ್ಸ್ಟ್ +5 ಆಗ್ಬೇಕಲ್ಲ. 1 2 3 4 5. ಓ ಇಸ್ ದ ಆನ್ಸರ್. ಓ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಕರೆಕ್ಟಾ? A +2 1 2
1 2 3 1 2 3 4 1 2 3 4 5 next 1 2 3 4 5 6 ಯು ಆಗುತ್ತೆ ಯು ಮತ್ತೆ ಓ ನಮ್ಮ ಆನ್ಸರ್ ಓ ಮತ್ತೆ ಯು ನಮ್ಮ ಆನ್ಸರ್ ಆಗಿರ್ಬೇಕು ಅರ್ಥ ಆಯ್ತಲ್ಲ ಹೇಗಂತ ಸೊ ಈಸಿಲಿ ಗೊತ್ತಾಗ್ತಾರಲ್ಲ ಯಾವ ಆನ್ಸರ್ ಅಂತ +2 ಮಾಡಿದ್ರು +3 ಆಯ್ತು +4 ಆಯ್ತು +5 ಗೆ ನಮ್ಗೆ ಯಾವ್ದು ಸಿಗುತ್ತೆ ಓ ಸಿಗುತ್ತೆ +6 ಯು ಸಿಗುತ್ತೆ ಸೊ ಸಿ ಇಸ್ ದ ಆನ್ಸರ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಈಸಿ ಆಗುತ್ತೆ ಅದು ನೋಡುವಾಗ ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಸೊ ಯು ಇಸ್ ದ ಆನ್ಸರ್ ನೆಕ್ಸ್ಟ್ ಈಗ ನೋಡಿ ADEHIL ಅಂತಿದೆ ಇದನ್ನ ಬರ್ಕೋತೇನೆ ಎ ಆದ್ಮೇಲೆ ಡಿ ಕೊಟ್ಟಿದ್ದಾರೆ ಇ ಕೊಟ್ಟಿದ್ದಾರೆ ಎಚ್ ಕೊಟ್ಟಿದ್ದಾರೆ ಐ ಅಂತ ಹೇಳಿ ವಾಟ್ ಇಸ್ ದ ನೆಕ್ಸ್ಟ್ ಟೂ ಟರ್ಮ್ಸ್ ಅಂತ ಕೇಳ್ತಾರೆ ಅಗೇನ್ ನೆಕ್ಸ್ಟ್ ಟೂ ಟರ್ಮ್ಸ್ ಯಾವುದು ಐಡೆಂಟಿಫೈ ಎ ಆದ್ಮೇಲೆ ಡಿ ಆಯ್ತು ಸೊ +4 ಆಯ್ತು ಅಲ್ಲ ಎ ಬಿ ಸಿ ಡಿ ಓಕೆ +3 ಆಯ್ತು ನೆಕ್ಸ್ಟ್ +1 ಆಯ್ತು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ +2 ಆಯ್ತು ಮತ್ತೆ ಸೊ ಅಂದ್ರೆ ಪ್ಲಸ್ ಎ ಬಿ ಸಿ ಡಿ +3 +1 ಓಕೆ ಈಗ ಆಗ್ತಿದೆಯಲ್ಲ ಒಂದ್ ಸೆಕೆಂಡ್ ಓಕೆ ಸೊ ನೋಡಿ ಸಾರಿ ಸೊ ಎ ಇಂದ ಡಿ ಏನಾಯ್ತು ಎ ಬಿ ಸಿ ಡಿ +3 ಆಯ್ತು +1 ಆಯ್ತು 1 2 3 ಇಲ್ಲಿ +3 ಆಯ್ತು ಮತ್ತೆ ಎಚ್ ಐ +1 ಆಯ್ತು ಐ ಜೆ ಕೆ ಎಲ್ 1 2 3 +3 ಆಯ್ತು ಇಲ್ಲಿ +1 ಆಗ್ಬೇಕು ಎಲ್ ಆದತ್ರ ಎಂ ಆಗುತ್ತೆ ಮತ್ತೆ +3 ಎಂ ಎನ್ ಓ ಪಿ ಆಗುತ್ತೆ ಹೌದಾ ಸೊ ಎಂ ಮತ್ತೆ ಪಿ ನಮಗೆ ಸಿಗ್ಬೇಕು ಸೊ ಎ ದಲ್ಲಿ ಎಂ ಮತ್ತೆ ಪಿ ಇದೆ ಸೊ ಇದು ನಮ್ಮ ಆನ್ಸರ್ ಆಗುತ್ತೆ ಸೊ ಹೀಗೆ ಕೆಲವೊಂದು ಕನ್ಫ್ಯೂಷನ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಈಸಿಲಿ ಆನ್ಸರ್ಸ್ ಸಿಕ್ಬಿಡುತ್ತೆ ಏನೂ ಕನ್ಫ್ಯೂಷನ್ ಆಗಲ್ಲ ಎಂ ಪಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಓಕೆ ಸಿ ಎಫ್ ಐ ಎಲ್ ಓ ಅಂತಿದೆ ಸಿ ಆದ್ಮೇಲೆ ಎಫ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಐ ಕೊಟ್ಟಿದ್ದಾರೆ ಎಲ್ ಕೊಟ್ಟಿದ್ದಾರೆ ಓ ಕೊಟ್ಟಿದ್ದಾರೆ ಸೀರೀಸ್ ಐಡೆಂಟಿಫಿಕೇಶನ್ ಮಾಡಿದ್ರೆ ಆಯ್ತು ಏನಾಗಿದೆ ಏನ್ ಚೇಂಜಸ್ ಆಗಿದೆ ಅಂತ ಸೊ ನೀವೇನ್ ಮಾಡ್ಬೇಕು ಅದ್ಬಿಟ್ಟು ಏನಾಗಿದೆ ಅಂತ ಕಂಡುಹಿಡಿಬೇಕಷ್ಟೇ ಏನಾಗಿದೆ ನೋಡಿ ಸಿ ಆದ್ಮೇಲೆ ಎ ಬಿ ಸಿ ಡಿ ಇ ಎಫ್ ಓಕೆ +3 ಆಗಿದೆ ಎಫ್ ಜಿ ಹೆಚ್ ಐ ಓಕೆ +3 ಆಗಿದೆ ಐ ಜೆ ಕೆ +3 ಆಗಿದೆ ಎಲ್ ಎನ್ ಎನ್ +3 ಆಗಿದೆ ಎನ್ ಎನ್ ಟು ಪಿ ಕ್ಯೂ ಆರ್ ಸಿಗ್ಬೇಕು ಆರ್ ಇಸ್ ದ ಆನ್ಸರ್ ಎ ಇಸ್ ದ ಡೈರೆಕ್ಟ್ ಆನ್ಸರ್ ಸೊ ನಮ್ಗೆ ಈಸಿಲಿ ಲೆಟರ್ ಸೀರೀಸ್ ಕೂಡ ಸಿಕ್ಬಿಡುತ್ತೆ ಓಕೆ ಇದನ್ನು ಮಾಡಿ ನೋಡುವ ಡಿ ಎಫ್ ಕೊಟ್ಟಿದ್ದಾರೆ ಜಿ ಜೆ ಕೊಟ್ಟಿದ್ದಾರೆ ಕೆ ಎಂ ಇದೆ ಎನ್ ಕ್ಯೂ ಇದೆ ಆರ್ ಟಿ ಇದೆ ನೆಕ್ಸ್ಟ್ ಯಾವ್ದು ಆಗ್ಬೋದು ಜೋಡಿಯಲ್ಲಿದೆ ಡಿ ಎಫ್ ಜಿ ಜೆ ಕೆ ಎಂ ಎನ್ ಕ್ಯೂ ಆರ್ ಟಿ ಎ ಬಿ ಸಿ ಡಿ ಇ ಎಫ್ ಅಲ್ವಾ ಒಂದು ಸ್ಕಿಪ್ ಮಾಡಿ ನೆಕ್ಸ್ಟ್ ಲೆಟರ್ ಕೊಟ್ಟಿದ್ದಾರೆ ಎಫ್ ಜಿ ಇಲ್ಲಿ +1 ಕೊಟ್ಟಿದ್ದಾರೆ ಇ ಎಫ್ +2 ಇಲ್ಲ ಅಲ್ವಾ 2 ಪ್ಲಸ್ ಆಗಿದೆ ಡಿ ಆದ ನಂತರ ಎಷ್ಟು ಪ್ಲಸ್ ಆಯ್ತು ನೋಡಿ ಡಿ ಆದ ನಂತರ ಎಷ್ಟು ಪ್ಲಸ್ ಆಯ್ತು ಓಕೆ ಸೊ ಇಲ್ಲಿ ಈ ತರ ಮಾಡೋಕ್ಕಿಂತ ನಾವೇನ್ ಮಾಡೋಣ ಇಲ್ಲಿ ನೋಡೋಣ ಸ್ವಲ್ಪ ಇದಕ್ಕೆ ಸ್ವಲ್ಪ ಪ್ಯಾಟರ್ನ್ ಇಲ್ಲಿ ಚೇಂಜ್ ಆಗ್ತಿದೆ ನೋಡಿ ಪ್ಯಾಟರ್ನ್ ಅಲ್ಲಿ ಐಡೆಂಟಿಫಿಕೇಶನ್ ಆಗುತ್ತೆ ಓಕೆ ಡಿ ಮತ್ತೆ ಇ ಎಫ್ ಒಂದ್ ಲೆಟರ್ ಮಿಸ್ಸಿಂಗ್ ಇದೆ ಪರವಾಗಿಲ್ಲ ಒಂದ್ ಲೆಟರ್ ಮಿಸ್ಸಿಂಗ್ ಇದ್ರು ಕೂಡ ಡಿ ಇಂದ ಜಿ ಗೆ +3 ಸಿಗುತ್ತೆ ಅಲ್ವಾ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಲ್ ಎನ್ ಓ ಪಿ ಯು ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಈ ತರ ಬರ್ಕೋಬೇಕು ನೀವು ಕ್ಲೀನ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಎಲ್ಲೆಲ್ಲಿ ಏನಾಗಿದೆ ಅಂತ ನೀಟ್ ಆಗಿ ಸಿಕ್ಬಿಡುತ್ತೆ ಏನು ಕನ್ಫ್ಯೂಷನ್ ಆಗಲ್ಲ ಡಿ ಆದ್ಮೇಲೆ ಏನ್ ಮಾಡಿದ್ದಾರೆ ಜಿ ಇಟ್ಟಿದ್ದಾರೆ ಸೊ ಡಿ ಇಂದ ಜಿಗೆ +3 ಆಗಿದೆ +3 ಅಂತ ಕಾಣಿಸಿದೆ ಎಫ್ ಇಂದ ಒಂದು ಸ್ಕಿಪ್ ಮಾಡಿ ಎಫ್ ಮಾಡಿದ್ದಾರೆ ಎಫ್ ಇಂದ +3 ಮತ್ತೆ 1 2 3 ಎಫ್ ಇಂದ ಜೆ ತಗೊಂಡಿದಾರಲ್ಲ
+4 ತಗೊಂಡಿದ್ದಾರೆ ಎಫ್ ಇಂದ ಇಲ್ಲಿ ತಗೊಂಡಿದ್ದಾರೆ. ಸೊ ಮಿಡ್ಲ್ 3 ಲೆಟರ್ಸ್ ಇದೆ. ಸೊ ಅಂದ್ರೆ +4 ಇಲ್ಲಿಂದ ಇಲ್ಲಿಗೆ +4 ಮಾಡಿದ್ದಾರೆ. ಓಕೆ, +4 ಮಾಡಿದ್ರು. ಆಮೇಲೆ ಜಿ ಇಂದ ಕೆ ಮಾಡಿದ್ದಾರೆ. ಜಿ ಇಂದ ಕೆ ಅಂದ್ರೆ 1 2 3 ಓಕೆ +4 ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿಗೆ +4 ಮಾಡಿದ್ರು. ಜೆ ಇಂದ ಎನ್ 1 2 3 ಓಕೆ 3 ಪ್ಲಸ್ ಮಾಡಿದ್ರು. ಇಲ್ಲಿಂದ ಇಲ್ಲಿಗೆ +3 ಮಾಡಿದ್ರು. ಓಕೆ, ಮೇಲ್ ಒಂದ್ಸಲ +4 ಕೆಳಗೆ ಒಂದ್ಸಲ +3. ನೆಕ್ಸ್ಟ್ ಇಲ್ಲಿ +4 ಮಾಡಿದ್ದಾರೆ ನೋಡಿ. ಇಲ್ಲಿಂದ +3 ಮಾಡ್ತಾರೆ ನೋಡಿ. ಕೆ ಇದೆ, ಕೆ ಎಲ್ ಎಂ ಎನ್ ಸಿಕ್ಕಿದೆ. ಎಲ್ ಎಂ ಎನ್ ಸಿಕ್ಕಿದೆ. ಸೊ +3 ಆಗಿದೆ ಇಲ್ಲಿ. ನೆಕ್ಸ್ಟ್ ಎನ್ ಇಂದ ಕ್ಯೂ ಅಂದ್ರೆ 1 2 3 4 +4 ಆಗಿದೆ. ಕಾಮನ್ ಆಗಿ ಇಲ್ಲಿ ಮತ್ತೆ +4 ಆಗುತ್ತೆ, ಇಲ್ಲಿ ಮತ್ತೆ +3 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ +4 3 ಬರ್ಬೇಕು, ಇಲ್ಲಿಂದ ಇಲ್ಲಿಗೆ +4 ಬರ್ಬೇಕು ಇಷ್ಟೇ. ಸೊ ಟಿ +3 ಅಂದ್ರೆ ಟಿ ಅಂದ್ರೆ +3 ಡಬ್ಲ್ಯೂ ಬರುತ್ತೆ ಅಲ್ವಾ. ಸೊ ಇಲ್ಲಿ ಡಬ್ಲ್ಯೂ ಬರುತ್ತೆ. ಆಮೇಲೆ ಆರಿಂದ +3 ಅಲ್ವಾ, +3 ಸಾರಿ 1 2 3 ಯು ಬರುತ್ತೆ ಇಲ್ಲಿ ಯು ಬರುತ್ತೆ. ಆಮೇಲೆ ಟಿ ಇಂದ +4 ಅಂದ್ರೆ 1 2 3 4 ಎಕ್ಸ್ ಬರುತ್ತೆ. ಯು ಮತ್ತೆ ಎಕ್ಸ್ ಇಸ್ ದ ಕಾಂಬಿನೇಷನ್ ಮ್ಯಾಚ್ ಆಗುತ್ತೆ. ಯು ಎಕ್ಸ್ ಇಸ್ ದ ಆನ್ಸರ್. ಸೊ ಪ್ಯಾಟರ್ನ್ ನೋಡಿ, ಮೇಲೆ +3 +4 +3 +4 +3 +4 +3 +4 +3 +4 ಈಗ 1/1 ಇದೆ ಅರೇಂಜ್ ಆಗ್ತಾ ಇದೆ ಅಲ್ವಾ. ಈ ತರ ಅರೇಂಜ್ಮೆಂಟ್ ಈಸಿಲಿ ಮಾಡ್ಕೋಬಹುದು ಏನಾಗಿದೆ. ಸೊ ಇದಿಷ್ಟು ಲೆಟರ್ ಸೈನ್ಸ್ ಬಗ್ಗೆ ಆಗಿತ್ತು. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಅರ್ಥ ಆಗಿದ್ರೆ ಸ್ವಲ್ಪ ಸ್ಲೋ ಡೌನ್ ಪಾಸ್ ಮಾಡಿ ಆರಾಮಾಗಿ ನೋಡಿ, ಅರ್ಥ ಆಗುತ್ತೆ. ಸೊ ಈ ತರ ಟ್ರೈ ಮಾಡ್ತಾ ಇದನ್ನ ನೀವು 10 ಕ್ವೆಶನ್ಸ್ ಸಾಲ್ವ್ ಮಾಡಿ. ಜೊತೆಗೆ ಒಂದು ವರ್ಕ್ಶೀಟ್ ಇದೆ, ಜೊತೆಗೆ ನಿಮ್ಗೆ ಒಂದು ವರ್ಕ್ಶೀಟ್ ಕೂಡ ಹಾಕಿರ್ತಾನೆ. ಆ ವರ್ಕ್ಶೀಟ್ ಕೂಡ ನೀವೇನ್ ಮಾಡ್ಬೇಕು, ಕಂಪ್ಲೀಟ್ ಮಾಡಬೇಕು. ಟ್ರೈ ಯೋರ್ಸೆಲ್ಫ್ ಮಾಡಿ. ಇದರ ಸ್ಕ್ರೀನ್ ಶಾಟ್ ತಕೊಳ್ಳಿ, ಕರೆಕ್ಟ್ ಆಗಿ ಸ್ಕ್ರೀನ್ ಶಾಟ್ ತಕೊಂಡು ಅಥವಾ ಇದನ್ನು ಬರ್ಕೊಳ್ಳಿ, ಪಾಸ್ ಮಾಡ್ಬಿಟ್ಟು ಎಲ್ಲಾ ಕ್ವೆಶನ್ಸ್ ಬರ್ಕೊಂಡು ಟ್ರೈ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ ನನಗೆ ಆಯ್ತಾ. ಏನೇ ಡೌಟ್ಸ್ ಬಂದ್ರು ನಾವು ಕೇಳಿ. ಸೊ ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ನ ಇಲ್ಲಿಗೆ ಮುಗಿಸೋಣ. ಸೊ ಬಿಸ್ನೆಸ್ ಕ್ಲಾಸ್ ಯಾವ ಬಗ್ಗೆ ಆಗಿತ್ತು ಕ್ಲಾಸ್ ಇದು? ಇವತ್ತಿನ ಕ್ಲಾಸ್ ಸೀರೀಸ್ ಬಗ್ಗೆ ಆಗಿತ್ತು. ನಂಬರ್ ಸೀರೀಸ್, ಲೆಟರ್ ಸೀರೀಸ್ ತುಂಬಾ ಚೆನ್ನಾಗಿದೆ. ಆರಾಮಾಗಿ ನೋಡಿ, ಆರಾಮಾಗಿ ನೋಡ್ಕೊಂಡು ಹೆಚ್ಚು ಹೆಚ್ಚು ನೀವು ಕಲಿಯಬಹುದಾಗಿದೆ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು.